ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಫ್ರೆಂಡ್ಸ್ ಏನು ಗೊತ್ತಾ, ನನಗೆ ಖುಷಿ ಆದ್ರೂ ನಿಮ್ಮ ಹತ್ರನೇ ಶೇರ್ ಮಾಡ್ಕೋತೀನಿ, ದುಃಖ ಆದ್ರೂ ನಿಮ್ಮ ಹತ್ರನೇ ಶೇರ್ ಮಾಡ್ಕೋತೀನಿ. ಯಾಕೆ ಅಂದರೆ ನನ್ನ ಒಂದು ಫ್ಯಾಮಿಲಿ ಮೆಂಬರ್ ನೀವು ಆಗಿದ್ದೀರಾ. ಹಾಗಾಗಿ ನಾನು ಕಷ್ಟ ಅಂತ ಒಂದು ವಿಡಿಯೋ ಹಾಕಿದ್ರೆ ನನಗಷ್ಟು ಧೈರ್ಯ ತುಂಬ್ತೀರಾ. ನನಗೆ ಖುಷಿ ಇದೆ ಅಂತ ಒಂದು ವಿಡಿಯೋ ಹಾಕಿದ್ರೂ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತೀರಾ. ಇದಕ್ಕಿಂತ ನನಗಿನ್ನೇನು ಸಂಪಾದನೆ ಮಾಡೋಕ್ಕೆ ಸಾಧ್ಯ? ಇದಕ್ಕಿಂತ ನಾನು ಇನ್ನೇನು ಎಕ್ಸ್ಪೆಕ್ಟೇಷನ್ನೇ ಮಾಡಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಕಷ್ಟ ಅಂತ ಹಾಕಿದಾಗ ಅಲ್ಲಿ ಕಾಲು ಎಳೆದು ಕಮೆಂಟ್ಸ್ಗಳು ಹಾಕೋದೇ ಹೆಚ್ಚು. ಆ ದುಃಖ ಆದಾಗ ಅದಕ್ಕೊಂದಷ್ಟು ಕಾಲೆಳೆದು ಕಮೆಂಟ್ಸ್ ಹಾಕೋದೇ ಹೆಚ್ಚು. ಆದರೆ ನಾನು ಯಾವತ್ತೇ ಆದ್ರೂ ಅಷ್ಟೇ ನನ್ನ ಕಮೆಂಟ್ಸ್ಗಳಲ್ಲಿ ನಿಜವೂ ಎಷ್ಟು ಹೆಮ್ಮೆ ಪಡ್ತೀನಿ ನಾನು ಅಂದರೆ, ಇಷ್ಟು ಒಂದು ಧೈರ್ಯ ಹೇಳ್ತಾರೆ, ಇಷ್ಟು ಒಂದು ನಾನು ನೊಂದಾಗ ಇಷ್ಟೊಂದು ಧೈರ್ಯ ತುಂಬ್ತಾರೆ, ನಾನು ಸಂತೋಷವಾಗಿದ್ದಾಗ ಇಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಇನ್ನೇನು ಬೇಕಪ್ಪ, ನಾನು ಏನು ಪಡೆದಿದ್ದೀನಿ, ಖುಷಿ ಆಗುತ್ತೆ ನನಗೆ. ಮತ್ತು ಹಾಗೆ ಯೂಟ್ಯೂಬಿಂದ ನನ್ನ ಜೀವನದಲ್ಲಿ ತುಂಬ ಒಳ್ಳೆಯ ದಿನಗಳನ್ನೇ ನಾನು ನೋಡಿದ್ದೀನಿ. ನನ್ನ ಜೀವನದಲ್ಲಿ ನಾನು 4 ಗೋಡೆ ಮಧ್ಯದಲ್ಲಿ ಇದ್ದೋಳು ಇವತ್ತು 4 ಜನ ನನ್ನನ್ನು ಗುರುತಿಸ್ತಾರೆ ಅಂದರೆ ಎಷ್ಟು ಖುಷಿಯಾಗುತ್ತಲ್ವ. ನಾನು ಹೊರಗಡೆ ಹೋಗ್ತಾ ಇದ್ದರೆ ಎಷ್ಟು ನೀವು ಒಂದು ಯೂಟ್ಯೂಬ್ ಚಾನಲಲ್ಲಿ ಇದ್ದೀರಲ್ವ, ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಅಂತಾರೆ, ತುಂಬ ಚೆನ್ನಾಗಿ ಮೋಟಿವೇಶನ್ ಕೊಡ್ತೀರಾ ಅಂತ ಕೇಳ್ತಾರೆ. ತುಂಬ ಖುಷಿಯಾಗುತ್ತೆ. ಯಾರೋ ಒಬ್ಬರು ನಮ್ಮನ್ನು ಗುರುತಿಸ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಹಾಗಾಗಿ ನನಗೆ ನನ್ನ ಮಗಳು ಕ್ಲಾಸಲ್ಲಿರುವಂಥ ಮಕ್ಕಳುಗಳು, ಯಾಕಂದರೆ ನಾನು ಅವಳನ್ನ ಈಗ ಸ್ಕೂಲ್ ಎಕ್ಸ್ಚೇಂಜ್ ಮಾಡಿದ್ವು. ಆ ಸ್ಕೂಲಲ್ಲಿ ನಾನು ಯಾರೋ ಗೊತ್ತಿಲ್ಲ, ನನ್ನ ಮಗಳು ಯಾರೋ ಅಂತ ಗೊತ್ತಿಲ್ಲ. ಅವಳು ಹೋಗಿ ಒಂದೇ ದಿನಕ್ಕೆ ನಿಮ್ಮ ಮಮ್ಮಿ ಯೂಟ್ಯೂಬ್ ಚಾನಲ್ ಇದ್ದಾರಲ್ವ ಅಂತ ಕೇಳಿದಂತೆ ಎಷ್ಟು ಖುಷಿಯಿಂದ ಬಂದು ಹೇಳ್ಕೊತಾ ಇದ್ದು ನನ್ನ ಮಗಳು ಅಂದರೆ, ಅದಕ್ಕಿಂತ ಇನ್ನೇನು ಬೇಕಲ್ಲ. ರೋಡಲ್ಲಿ ಹೋಗ್ತಾಯಿದ್ರು ಮಕ್ಕಳು, ಆಂಟಿ ನಿಮ್ಮನ್ನೆಲ್ಲ ನೋಡಿ ಯೂಟ್ಯೂಬ್ ಚಾನಲಲ್ಲಿ ಇದ್ದೀರಲ್ವ ನೀವು ಅಂತ ಹೇಳ್ತವೆ ಮಕ್ಕಳುಗಳು. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಮತ್ತು ಹಾಗೆ ಫ್ರೆಂಡ್ಸ್, ಏನಪ್ಪ ಗುಡ್ ನ್ಯೂಸು ಅಂತಂದರೆ, ನನಗೆ ಒಂದು ಸೀರಿಯಲಲ್ಲಿ ಒಂದು ಹೊಸ ಸೀರಿಯಲ್ಗೆ ಒಂದು ಆಫರ್ ಬಂದಿದೆ. ರೋಲ್ ಇದೆ, ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ತುಂಬ ಮೆಸೇಜ್ಗಳು ಕಾಲ್ಗಳು ಬರ್ತಾ ಇದೆ. ಫಸ್ಟು ನನಗೆ ಇನ್ಸ್ಟಾದಲ್ಲಿ ಒಂದು ಮೆಸೇಜ್ ಬಂದಿತ್ತು, ನಾನು ಅದು ಫೇಕ್ ಅಂದ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೆ. ಮತ್ತು ಇನ್ನೊಂದು ಐಡಿದು ಬಂತು, ಅದು ಭಯ ಪಟ್ಕೊಂಡು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೆ. ಮತ್ತು ಪುನಃ ಬಂತು, ಆವಾಗ ನಾನು ಐಡಿನ ತೆಗೆದು ನಮ್ಮ ಮನೆಯವ್ರಿಗೆ ಕೊಟ್ಟೆ. ನಮ್ಮ ಮನೆಯವರು ಅದನ್ನು ನೋಡಿದರು. ನೋಡಿಬಿಟ್ಟು ನಮ್ಮ ಅತ್ತೆ ಮಗ ಫಿಲಮ್ ಇದರಲ್ಲೇ ಇರೋದು, ಅವನಿಗೆ ಕೊಟ್ಟರು. ಅವನಿಗೆ ಕೊಟ್ಟಾಗ ಅವನು ಕೊಡಲಿಲ್ಲ, ನಾನೇ ಕೊಟ್ಟೆ. ಈ ಥರ ಒಂದು ಬರೆದು ಫೋನು ಮೆಸೇಜ್ಗಳು ಬರ್ತಾಯಿದ್ದಾವೆ, ಯಾರು ಏನು ಅಂತ ಗೊತ್ತಿಲ್ಲ. ಹಿಂಗೆ ಸೀರಿಯಲ್ ಅಂತ ಹೇಳ್ತಾಯಿದ್ದಾರೆ. ಸಿಸ್ಟರು ಸೀರಿಯಲ್ ಇದೆ ಅಂತ ಅದು ಮಾಡ್ತಾಯಿದ್ದು ಲೇಡೀಸೇನೆ. ಸಿಸ್ಟರು ಈ ಥರ ಒಂದು ಸೀರಿಯಲಲ್ಲಿ ಒಂದು ರೋಲ್ ಇದೆ ಮಾಡಿ ಅಂತ ಕೇಳ್ಕೊತಿದ್ರು ಹೊಸ ಸೀರಿಯಲ್ಗೆ ಅಂತ. ಆಗ ಅವನಿಗೆ ಕಳಿಸ್ದಾಗ ಅವನು ಇವ್ರು ನನಗೆ ಗೊತ್ತಿರೋದೆ, ನೋಡಮ್ಮ ನಿಂಗೆ ಆಸಕ್ತಿ ಇದ್ದರೆ ಹೋಗು ಅಂತ ಅವ್ರಿಗೆ ಮೆಸೇಜ್ ಮಾಡಿ ಕೇಳಿದಾಗ ಹೌದು ಒಂದು ಹೊಸ ಸೀರಿಯಲ್ಗೆ ಇದೆ ಅಂತ. ಆಗ ನನಗೆ ಆ್ಯಕ್ಟಿಂಗ್ ಎಲ್ಲ ಬರೋಲ್ಲ, ಏನು ನನಗೆ ಎಂಥದ್ದು ಗೊತ್ತೇ ಇಲ್ಲ ಫ್ರೆಂಡ್ಸ್. ನಿಜ ನಿಮಗೆ ಗೊತ್ತು, ಇಂಗ್ಲೀಷಲ್ಲಿ ನನಗೆ ಓದೋಕ್ಕೂ ಬರೋಕ್ಕೂ ಬರೋಲ್ಲ, ಕನ್ನಡ ಅಂತೂ ಚೆನ್ನಾಗಿ ಓದ್ಕೋತೀನಿ. ಇನ್ನು ಆ್ಯಕ್ಟಿಂಗು ನಾನು ಏನು ಆ್ಯಕ್ಟಿಂಗ್ ಮಾಡ್ತೀನಿ ಅಲ್ವಾ. ಹಂಗಾಗಿ ಅವ್ರು ಹೇಳಿದ್ರು ಟ್ರೈನಿಂಗ್ ಇರುತ್ತೆ, 3 ತಿಂಗಳು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗಲ್ಲಿ ನೀವೆಲ್ಲ ಕಲಿಬೋದು, ಬನ್ನಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮ ಮನೇಲಿ ಯಾರಿಗೂ ಇದು ಒಪ್ಪಿಗೆ ಇಲ್ಲ. ನಮ್ಮ ಮನೆಯವರು ಇವೆಲ್ಲ ಬೇಡ, ನಮಗಲ್ಲಮ್ಮ ಇವೆಲ್ಲ ಬೇಡ ಅಂತಂದರು. ನಮ್ಮ ಅತ್ತೆ ಮಗನ ಅವನು ಮಾಡು, ನಂಗೆ ಗೊತ್ತಿರೋದೆ, ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ನಾನು ಇವೆಲ್ಲ ನನಗಿಷ್ಟ ಆಗಲ್ಲ, ಯಾಕಂದ್ರೆ ನನ್ನ ಜನಮನ ಅಂತೂ ಒಟ್ಟು ಸೇರಿಲ್ಲ ಜಾಸ್ತಿ. ನನಗೆ ಯೂಟ್ಯೂಬಲ್ಲಿ ವರ್ಕ್ ಮಾಡೋದೇ ನಂಗೆ ತುಂಬ ಇಷ್ಟ, ನಾನು ಅದರಲ್ಲೇ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದೆ. ಆಗ ಅವನು ಹೇಳ್ದ, ನೋಡಮ್ಮ ಬಂದಿರೋದನ್ನ ಏನಕ್ಕೆ ಬಿಟ್ಕೊಡ್ತೀಯಾ, ಒಂದು ಚಾನ್ಸ್ ಬಂದಿದೆ ಅಲ್ವಾ, ನಿನ್ನ ಅದೃಷ್ಟ ಚೆನ್ನಾಗೂ ಒಂದು ಒಳ್ಳೇದಾಗ್ಬೋದು ಅಂತ. ಫ್ರೆಂಡ್ಸ್, ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಹಾಗಾಗಿ ನನಗೆ ಬೇಡಕ್ಕೆ ಬಿಲ್ಕುಲ್ ಬೇಡ, ನನಗೆ ಇಷ್ಟ ಇಲ್ಲ ಅಂತಂದೆ. ನಮ್ಮ ಮನೆಯವ್ರಿಗೂ ಬಿಲ್ಕುಲ್ ಬೇಡ ಅಂತಂದರು. ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ಅಷ್ಟರಲ್ಲಿ ಆ್ಯಕ್ಟಿಂಗ್ ಅನ್ನೋ ಒಂದು ರಂಗಕ್ಕೆಲ್ಲ ಬೇಡ ಅಂತ ಹೇಳಿದರು. ಅವರು ಮೆಸೇಜ್ ಮಾಡ್ತಾನೆ ಇದ್ದಾರೆ, ಒಂದ್ಸಲಿ ಬಂದು ಹೋಗಿ ಬೆಂಗಳೂರಲ್ಲಿರೋದು ಬಂದು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಮ್ಮ ಅತ್ತೆ ಮಗ ಅವರು ಡೈಲಿ ಅಪಾಯಿಂಟ್ಮೆಂಟ್ ಮಾಡ್ತಾನೆ. ಅವ್ರ ವೈಫು ಮತ್ತು ಅವರು ಇಬ್ಬರು ಹೇಳಿದ್ರು, ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಕ್ಕ, ಬನ್ನಿ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ನನಗಿದು ಇಷ್ಟ ಆಗಲಿಲ್ಲ, ಬೇಡ ಅಂದ್ಬಿಟ್ಟು ಅವ್ರ ಐಡಿನೇ ಬ್ಲಾಕ್ ಮಾಡಿದ್ದೆ. ಪುನಃ ಅವರು ಬೇರೆ ಐಡಿ ತೊಗೊಂಡು ನಮ್ಮ ಅತ್ತೆ ಮಗನ ಹತ್ರ ನಂಬರ್ ಇಸ್ಕೊಂಡು ಕಾಲ್ ಮಾಡ್ತಾಯಿದ್ದಾರೆ. ಬನ್ನಿ ಸಿಸ್ಟರ್, ಒಮ್ಮೆ ಬಂದು ಹೋಗಿ, ನಿಮ್ಗೆ ಆಗುತ್ತೋ ಇಲ್ವೋ ನೋಡಿ ಒಮ್ಮೆ
ಅಂತಂದ್ಬಿಟ್ಟು ತುಂಬ ಒಂಥರ ಇದು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನನಗೆ ಯಾಕಂದ್ರೆ ನಮ್ಗೆ ಯಾವ ಆ್ಯಕ್ಟಿಂಗು ಬರೋಲ್ಲ, ಏನಿಲ್ಲ. ಯಾಕಂದರೆ ನಟನೆ ಅನ್ನೋದು ತುಂಬಾ ಪ್ರಾಮುಖ್ಯತೆ ಐತೆ. ಯಾಕಂದರೆ ನಾವೊಂದು ಸರಸ್ವತಿ ದೇವಿ ಹೊಲಿತಾಳೆ ಅಂದರೆ ಸುಮ್ಮನೆ ಎಲ್ಲರಿಗೂ ಹೊಲಿಯೋಕ್ಕಿಲ್ಲ. ಅದು ಹೊಲಿತಾಳೆ ಅಂದರೆ ಅದು ಅದೃಷ್ಟ ಇದ್ದವ್ರಿಗೆ ಮಾತ್ರ ಹೊಲಿತಾಳೆ ಅಲ್ವಾ. ಹಾಗಾಗಿ ಆ ಚಿತ್ರರಂಗ ಆಗಲಿ, ಒಂದು ಈ ಆ್ಯಕ್ಟಿಂಗು ಒಂದು ಇದಾಗಿರಲಿ, ಸೀರಿಯಲ್ಗಳಲ್ಲಾಗಿರಲಿ ತುಂಬಾ ಸರ್ಕಸ್ ಇದೆ. ಹೋಗೋದು ಕಷ್ಟ, ಹೋಗೋದು ಸುಲಭ ಆಗಿಬಿಡುತ್ತೆ, ಬರೋದು ಅದರಿಂದ ಈಚೆ ಬರಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ಹೋಗಿ ನಮ್ಮ ತನ್ನ ನಾವು ಕಳ್ಕೊಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ನಾನು ಎಲ್ಲರೂ ಉದ್ದೇಶವಾಗಿ ಹೇಳ್ತಾ ಇಲ್ಲ. ನನಗೆ ಬಂದಿರೋವಂಥ ಆಫರ್ನ ನಾನು ಬೇಡ ಅಂತಂದೆ. ಯಾಕಂದರೆ ಈ ಆ್ಯಕ್ಟಿಂಗಿಗೆ ತುಂಬ ಜನ ಎಷ್ಟು ಪಾಪ ಸರ್ಕಸ್ ಮಾಡ್ತಾ ಇರ್ತಾರೆ. ನಮಗೂ ಒಂದು ಆ್ಯಕ್ಟಿಂಗ್ ಇದ್ದರೆ ನಾವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು, ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ ಎಷ್ಟೋ ಜನ. ಆದರೆ ನನಗೆ ಅಷ್ಟು ಮಾತಾಡೋಕ್ಕೂ ಬರಲ್ಲ, ಮತ್ತು ಹೇಗೆ ನಾವು ನಡ್ಕೋಬೇಕು ಅದೆಲ್ಲ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಅವೆಲ್ಲ. ಹಾಗಾಗಿ ನಮ್ಮ ಮನೇಲಂತೂ ಬಿಲ್ಕುಲ್ ಅಂಥದ್ಕೆಲ್ಲ ಇದು ಮಾಡಿಬಿಡಕಣಮ್ಮ ಅಂತ ಹೇಳ್ಬಿಟ್ರು. ನಮ್ಮ ಅತ್ತೆ ಮಗನು ಮತ್ತು ಅವ್ರ ಹೆಂಡತಿ ಇಬ್ಬರೂ ಏನೂ ಆಗಲ್ಲ, ಹೋಗು ಟ್ರೈ ಮಾಡೋಕ್ಕೇನಮ್ಮ, ಮನೆ ಬಾಗಿಲಿಗೆ ಬಂದಿರೋ ಅದೃಷ್ಟ ದೇವತೆನ ಯಾಕೆ ಬಿಟ್ಕೊಡ್ತೀಯ, ಹೋಗಿ ಒಂದ್ಸಲಿ ನೋಡು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಮನಸ್ಸು ಕೊಡ್ತಾ ಇಲ್ಲ, ಬೇಡ ಅಂತ. ಅವರು ನಮ್ಮ ಅತ್ತೆ ಮಗನು ಅವರು ಸೀರಿಯಲಲ್ಲಿ ವರ್ಕ್ ಮಾಡ್ತಾರೆ, ಗಂಡ ಹೆಂಡತಿ ಇಬ್ಬರೂ ವರ್ಕ್ ಮಾಡ್ತಾರೆ. ಅವ್ರು ಹೇಳಿದ್ರು ಅಂದರೆ ಅವ್ರ ಲೈಫಲ್ಲಿ ಅವರು ಯಾವಾಗಲೂ ಫ್ರೀ ಅನ್ನೋದೇ ಇಲ್ಲ, ಬ್ಯುಸಿನೇ, ಯಾವಾಗಲೂ ಬ್ಯುಸಿ ಇರ್ತಾರೆ ಲೈಫು. ಮತ್ತು ಸೋತಾಗ ಎಲ್ಲ ಒಂದೊಂದು ಅವಮಾನಗಳು ಇರುತ್ತೆ ಒಂದೊಂದು ಟೈಮಲ್ಲಿ. ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಕಣ್ಣೀರು ಕತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಇದೊಂದು ಆಫರ್ಗಳನ್ನ ಇದು ಮಾಡಿದೆ, ಬೇಡ ಅಂತ. ಯಾರು ಇದ್ದರೆ ಬೇಕಾದ್ರೆ ಆ ಥರ ನಟನೆ ಮಾಡೋರು ಯಾರಿದ್ದರೆ ಸೇರಿಸ್ಕೊಡ್ತೀವಿ. ನಮ್ಗೆ ಅದೆಲ್ಲ ಬೇಡ. ನಂಗೆ ಸೀರಿಯಲ್ ಅವೆಲ್ಲ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಸೀರಿಯಲ್ ನೋಡಲ್ಲ, ನಾನು ಆ ಥರ ಈ ಥರ ಇಷ್ಟಪಡಲ್ಲ. ಆದರೂ ಅವರು ನೆನ್ನೆನೋ ಮೆಸೇಜ್ ಮಾಡಿದರು, ಬನ್ನಿ ಸಿಸ್ಟರ್ ಅಂತ. ಅವ್ರ ಗಂಡ ಹೆಂಡತಿ ಇಬ್ಬರು ಮೆಸೇಜ್ ಮಾಡಿದರು, ಬನ್ನಿ ಒಂದು ಮಾಡಿ ನೋಡಿ, ಒಂದು ಸೈಡಲ್ಲಿ ಒಂದು ಆ್ಯಕ್ಟ್ ಮಾಡಿ ಹೋಗಿ, ಅದೊಂದಿದೆ. ಮತ್ತು ನಿಮ್ಮ ಅದೃಷ್ಟ ಹೇಗಿರ್ಬೋದೋ ಏನೋ, ಸ್ಟಾರ್ ಚೇಂಜ್ ಆಗಿ ಒಂದು ಒಳ್ಳೆ ಸೀರಿಯಲ್ಗಳಿಗೆ ಆಫರ್ ಸಿಗ್ಬೋದೇನೋ, ನೋಡಿ ಬನ್ನಿ ಅಂತ ಹೇಳ್ಬಿಟ್ಟು. ಇದು ಬಂದು ಏನಪ್ಪ, ಇನ್ನು 3 ತಿಂಗಳಾಗುತ್ತೆ ಸ್ಟಾರ್ಟ್ ಆಗೋದು ಈ ಸೀರಿಯಲು, ಹೊಸ ಸೀರಿಯಲು. ಹಾಗಾಗಿ ಬನ್ನಿ ಬನ್ನಿ ಅಂತ ತುಂಬಾ ಹಿಂಸೆ ಮಾಡ್ತಾಯಿದ್ದಾರೆ. ಅದೇ ನಮಗೆ ಬೇಡ ಸೀರಿಯಲ್ ಅಲ್ವಾ ಫ್ರೆಂಡ್ಸ್. ಮತ್ತು ಯೂಟ್ಯೂಬಲ್ಲಿ ನನಗೊಂದು ಕೆಲಸ ಮಾಡೋದೇ ಇಷ್ಟ. ನನಗೆ ಯೂಟ್ಯೂಬ್ ಬಿಟ್ಟು ಯಾವ ಒಂದು ಇದಕ್ಕೆ, ಯಾಕಂದರೆ ಈ ಒಂದು ಚಾನಲ್ನ ನಾನು ಒಂದು ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಅದರಲ್ಲಿ ಎಷ್ಟು ಅವಮಾನಗಳನ್ನ ಎದುರಿಸ್ದೆ ಅಂದರೆ ಸ್ಟಾರ್ಟಿಂಗಲ್ಲಿ ಅದು ನಿಮಗೆಲ್ಲ ಗೊತ್ತಿರೋ ಅಂಥ ವಿಷಯನೇ. ನಾನು ಈ ಒಂದು ಹಂತಕ್ಕೆ ಬರಬೇಕಾದ್ರೆ ತುಂಬಾ ಕಷ್ಟಪಟ್ಟೆ. ಆಮೇಲೆ ಫುಲ್ ಸಪೋರ್ಟ್ ಸಿಕ್ತು ನನಗೆ. ಈಗ ನನಗೆ ಎಲ್ಲ ಮನೆ ಮಗಳ ಥರನೇ ಆಗ್ಬಿಟ್ಟಿದ್ದೀನಿ. ಒಂಥರ ಖುಷಿ ಆಗುತ್ತೆ, ಸಾಕು ಇದರಲ್ಲೇ ಖುಷಿ ಪಡೋಣ ಅಂತ. ಹಾಗಾಗಿ ಬಂದಿರೋ ಆಫರ್ನ ಬೇಡ ಅಂದೆ ಫ್ರೆಂಡ್ಸ್. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.